ಫಸ್ಟ್ PUC ಕನ್ನಡ ದುರ್ಯೋಧನ ವಿಲಾಪ ಇಂಪಾರ್ಟೆಂಟ್ ಪ್ರಶ್ನೆಗಳು ಯಾವ ರೀತಿ ಒಳಗೊಂಡಿದೆ ಮಾಹಿತಿ ತಿಳಿಸಿಕೊಡ್ತೀನಿ. ಸೊ ಎಲ್ಲರೂ ವಿಡಿಯೋ ಒಂದು ಸಾರಿ ಪೂರ್ತಿಯಾಗಿ ನೋಡಿಕೊಳ್ಳಿ, ಸರಿಯಾದ ಮಾಹಿತಿಯನ್ನು ಪಡೆದುಕೊಳ್ಳಿ. ಆಲ್ರೆಡಿ ನಿಮ್ಮ ಸ್ಕ್ರೀನ್ ನೋಡಬಹುದು ಫಸ್ಟ್ PUC ಕನ್ನಡ ದುರ್ಯೋಧನ ವಿಲಾಪ. ಇದನ್ನು ಬರೆದವರು ರನ್ನ. ಫಸ್ಟ್ ರೋಮನ್ ಸಂಖ್ಯೆಯಲ್ಲಿ ಬಹು ಆಯ್ಕೆ ಪ್ರಶ್ನೆಗಳು. ಮೊದಲನೇ ಪ್ರಶ್ನೆ, ದುರ್ಯೋಧನ ರಣರಂಗದಲ್ಲಿ ಏನೇನು ಮೆಟ್ಟು ನಡೆದನು? ಮುರಿದ ರಥಗಳು, ಚೂರಾದ ಗದೆಗಳು, ಕುದುರೆಗಳ ಮೃತದೇಹಗಳು, ಊದಿಕೊಂಡ ಹೆಣಗಳು. ಉತ್ತರ ಗೊತ್ತಿದ್ರೆ ಕಮೆಂಟ್ನಲ್ಲಿ ಮಾಹಿತಿ ತಿಳಿಸಬಹುದು. ರಣರಂಗದಲ್ಲಿ ನಡೆಯುವಾಗ ದುರ್ಯೋಧನ ಯಾರ ಹೆಗಲನ್ನು ಆಶ್ರಯಿಸಿದನು? ಈ ಪ್ರಶ್ನೆ ಕೂಡ ಮುಂದಿನ ದಿನಗಳಲ್ಲಿ ಕೇಳುವ ಸಾಧ್ಯತೆ ಕೂಡ ಆಗಿರುತ್ತದೆ. ಮೂರನೇ ಪ್ರಶ್ನೆ, ಶಿವನನ್ನು ಹೀಗೆ ಕರೆಯುತ್ತಾರೆ? ಮಧುಸೂದನ, ಪಿನಕಪಾಣಿ, ಇನತನಯ, ಉರಗ ಪತಾಕ. ಕುಸುಂಬವ ಯಾರು? ದುರ್ಯೋಧನ, ಕೃಷ್ಣ, ದ್ರೋಣ, ಸಂಜಯ. ದುರ್ಯೋಧನ ಮೆಚ್ಚುಗೆಯ ಮಾತು ಇವನ ಕುರಿತಿದ್ದು? ದುಶ್ಯಾಸನ, ಲಕ್ಷ್ಮಣ, ಕುಮಾರ, ಕರ್ಣ, ಅಭಿಮನ್ಯು. ಚಕ್ರ ರಚಿಸಿದವರು ಯಾರು? ಕೃಪಾಚಾರ್ಯ, ದ್ರೋಣಾಚಾರ್ಯ, ಮಿಥುರ, ಭೀಷ್ಮಾಚಾರ್ಯ. ದುರ್ಯೋಧನ ಮಗನ ಹೆಸರು? ಲಕ್ಷ್ಮಣ, ಕುಮಾರ, ಚಿತ್ರಸೇನ, ಅಭಿಮನ್ಯು. ಎಂಟನೇ ಪ್ರಶ್ನೆ, ಜನಕಂಗೆಯ ಜಲಾಂಜಲಿಯಂ ತನುಭವಂ ಕುಡಿಚುವಿತ್ತಂ ಎಂಬಲ್ಲಿ ದುರ್ಯೋಧನ ಹೇಳುತ್ತಿರುವುದು? ಮಗ ತಂದೆಗೆ ಅಂತಿಮ ಗೌರವ ಸಲ್ಲಿಸುವುದು ಕ್ರಮ, ಸಹೋದರ ಅಣ್ಣನಿಗೆ ಅಂತಿಮ ಗೌರವ ಸಲ್ಲಿಸುವುದು ಕ್ರಮ, ತಂದೆ ಮಗನಿಗೆ ಅಂತಿಮ ಗೌರವ ಸಲ್ಲಿಸುವುದು ಕ್ರಮ, ಯಾರು ಯಾರಿಗೆ ಬೇಕಾದರೂ ಅಂತಿಮ ಗೌರವ ಸಲ್ಲಿಸಬಹುದು. ಸಾಲುಗಳಲ್ಲಿನ ವ್ಯಕ್ತಿಗಳು ಕ್ರಮವಾಗಿದೆ. ಸುಳಿ ಪ್ರಶ್ನೆ ಉತ್ತರಗಳು ಒಳಗೊಂಡಿದೆ, ಒಂದ್ಸಾರಿ ನೋಡಿಕೊಳ್ಳಿ. 10ನೇ ಪ್ರಶ್ನೆ, ಇವನನ್ನು ದಿವ್ಯಜ್ಞಾನ ಎಂದು ಕರೆಯಲಾಗಿದೆ? ನಕುಲ, ಧರ್ಮರಾಯ, ಭೀಮ, ಸಹದೇವ. ಅಂಗಾಧಿಪತಿ ಯಾರು? ದ್ರೋಣಾಚಾರ್ಯ, ದುಶ್ಯಾಸನ, ಕರ್ಣ, ಅಶ್ವತ್ಥಾಮ. ಹರಿಯುವ ಕಣ್ಣಿಂದ ಏನೇನು ದಾನವಾಗಿ ಬೇಡಿದಳು? ಬಿಲ್ಲು, ಬಾಣ, ರಥ, ಕವಚ. 2-3 ವಾಕ್ಯಗಳನ್ನು ಉತ್ತರಿಸಿ. ರಣರಂಗದಲ್ಲಿ ಬಿದ್ದ ಅಭಿಮನ್ಯುವಿನ ಕಳೆಬರ ಯಾವ ರೀತಿ ಕಾಣುತ್ತಿತ್ತು? ಇದು ಕೂಡ ಇಂಪಾರ್ಟೆಂಟ್ ಪ್ರಶ್ನೆಗಳು ಒಳಗೊಂಡಿರುತ್ತದೆ. ದುರ್ಯೋಧನ ತನ್ನ ಮಗನ ಶವ ಕಂಡು ಹೇಗೆ ವ್ಯಕ್ತಪಡಿಸುತ್ತಾನೆ? ದುಶ್ಯಾಸನಿಗೆ ಅಣ್ಣ ಹತ್ಯೆಯರಿಗೆ ತೋರಿದ ವೀನಶೀಲತೆ ಎಂಥದ್ದು? ಕರ್ಣ ಜನ್ಮರಹಸ್ಯವನ್ನು ಯಾರ್ಯಾರು ಅರಿತಿದ್ದರು? ದುರ್ಯೋಧನ ಕರ್ಣ ಮಗ ದಾನಗುಣ ಹೇಗೆ ಕೊಂಡಾಡಿದ್ದಾನೆ? ಸಂದರ್ಭಗಳ ಸಾರಾಂಶ ಕೂಡ ನೋಡಬಹುದು. ಟೋಟಲ್ 8 ಒಳಗೊಂಡಿದೆ. ಇದರ ಬಗ್ಗೆ ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋದಿಲ್ಲ. ಪ್ರಶ್ನೆಗಳು ನೋಡಿಕೊಳ್ಳೋಣ. 5-6 ವಾಕ್ಯಗಳಲ್ಲಿ ಉತ್ತರಿಸಿ. 4 ಅಂಕದ ಪ್ರಶ್ನೆಗಳು. ದುರ್ಯೋಧನ ರಣರಂಗದಲ್ಲಿ ನಡೆದು ಬಂದ ಬಗೆಯನ್ನು ಕವಿ ಹೇಗೆ ವರ್ಣಿಸಿದ್ದಾನೆ? ದ್ರೋಣ ಕಳೆಬರ ಕಂಡು ದುರ್ಯೋಧನ ಹೇಗೆ ದುಃಖಿಸುತ್ತಾನೆ? ಅಭಿಮನ್ಯುವಿನ ಶೌರ್ಯ ಸಾಹಸ ದುರ್ಯೋಧನ ಹೇಗೆ ಹೊಗಳಿದ್ದಾನೆ? ದುರ್ಯೋಧನ ದುಶ್ಯಾಸನನ್ನು ಕಂಡು ವ್ಯಕ್ತಪಡಿಸಿದ ಭಾವನೆಗಳು ಯಾವುವು? ಕರ್ಣ ಕಳೆಬರದ ಮುಂದೆ ನಿಂತು ಅವನ ಅಗಲಿಕೆಯ ಕುರಿತು ದುರ್ಯೋಧನ ಆಡುವ ಮಾತುಗಳೇನು? 6ನೇ ಪ್ರಶ್ನೆ ಕೊನೆಯ ಪ್ರಶ್ನೆ ಆಗಿರುತ್ತದೆ. ಕರ್ಣ ಉದಾತ್ತ ಗುಣಗಳನ್ನು ದುರ್ಯೋಧನ ಹೇಗೆ ಕೊಂಡಾಡಿದ್ದಾನೆ? ಸೊ ಫಸ್ಟ್ PUC ಕನ್ನಡ ದುರ್ಯೋಧನ ವಿಲಾಪ ಇಂಪಾರ್ಟೆಂಟ್ ಪ್ರಶ್ನೆಗಳು ಈ ರೀತಿ ಒಳಗೊಂಡಿದೆ. ಮುಂದಿನ ದಿನಗಳಲ್ಲಿ ಎನ್ಯುವಲ್ ಎಕ್ಸಾಮ್, ವಾರ್ಷಿಕ ಪರೀಕ್ಷೆ ಆಗಲಿ, ಎನ್ಯುವಲ್ ಎಕ್ಸಾಮ್ನಲ್ಲಿ ಆಗಲಿ ಇವೇ ಪ್ರಶ್ನೆಗಳು ಕೇಳುವ ಸಾಧ್ಯತೆ ಕೂಡ ಆಗಿರ್ತದೆ. ಸೊ ಎಲ್ಲರೂ ಪ್ರಾಕ್ಟೀಸ್ ಮಾಡಿಕೊಳ್ಳಿ. ಎಲ್ಲರಿಗೂ ಆಲ್ ದ ಬೆಸ್ಟ್. ಹಾಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ನಲ್ಲಿ ಮಾಹಿತಿ ತಿಳಿಸ್ಬೋದು. ಸೊ ಎಲ್ಲರೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.